ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ನಿಮ್ಮ ವಿಶ್ವನಾಥ್ ಹೂಗಾರ್. ವೀಕ್ಷಕರೇ, ಅನ್ನದಾತರೇ ದೇಶದ ಬೆನ್ನೆಲುಬು ಅಂತ ಕೇವಲ ಭಾಷಣಗಳಲ್ಲಿ ಬಿಗಿಯುವಂತಹ ರಾಜಕಾರಣಿಗಳು ಒಂದು ಸಾರಿ ಇವತ್ತು ಬಿಸಿಲನಾಡು ರಾಯಚೂರಿನ ದಾಳಿಂಬೆ ಬೆಳೆಗಾರರ ಹತ್ರ ತಿರುಗಿ ನೋಡಬೇಕಾಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಗುಜರಾತ್ ಮೂಲದ ಶಾಯಿನೋ ಬಯೋಟೆಕ್ ಎನ್ನುವಂತಹ ಒಂದು ಕಂಪನಿ ಇವತ್ತು ನೂರಾರು ಜನ ರೈತರನ್ನ ಇವತ್ತು ಸಸಿಗಳನ್ನ ವಿತರಣೆ ಮಾಡತಕ್ಕಂಥ ವಿಚಾರದಲ್ಲಿ ಅಕ್ರಮವೆಸಗಿದೆ, ಅನ್ಯಾಯವೆಸಗಿದೆ. ಹೀಗಾಗಿ ಗುಜರಾತ್ ನಿಂದ ಕರ್ನಾಟಕಕ್ಕೆ ಬಂದು ದಾಳಿಂಬೆ ಬೆಳೆಗಾರರನ್ನ ವಂಚಿಸಿ ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನ ತನ್ನ ರಾಜ್ಯಕ್ಕೆ ತಾನು ತೆಗೆದುಕೊಂಡೋಗಿದೆ. ಈ ರೀತಿಯಾಗಿ ಹಣವನ್ನ ಲೂಟಿ ಹೊಡೆದಂತಹ, ರೈತರಿಂದ ಹಣವನ್ನ ಲೂಟಿ ಹೊಡೆದಂತಹ ಆ ಕೊಳ್ಳೆಗಾರರನ್ನ ಇವತ್ತು ಬಂಧಿಸಬೇಕು ಅಂತಕ್ಕಂತಹ ವಿಚಾರವನ್ನು ಇಟ್ಟುಕೊಂಡು ರೈತರು ಇವತ್ತು ಸಾಕಷ್ಟು ಪರದಾಟವನ್ನ ಪಟ್ಟು ಸರ್ಕಾರದ ಬಳಿ, ತೋಟಗಾರಿಕೆ ಇಲಾಖೆ ಬಳಿ, ಕೃಷಿ ವಿಶ್ವವಿದ್ಯಾಲಯದ ಬಳಿ, ಅನೇಕ ಅಧಿಕಾರಿಗಳ ಬಳಿ ಇವತ್ತು ಅಲವತ್ತುಕೊಳ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಬೆಂಗಳೂರು, ಮಂಗಳೂರು ಹೋಗಿ ಲಕ್ಷಾಂತರ ರೂಪಾಯಿಯನ್ನ ಹೆಂಡತಿ, ಗಂಡ, ಮಕ್ಕಳು ಸೇರಿದಂತೆ ಇಡೀ ಸಂಸಾರ ಹೋಗಿ ದುಡಿದಂತ ಹಣವನ್ನ ತೆಗೆದುಕೊಂಡು ಬಂದು ಇದ್ದಂತ 2 ಎಕರೆಯೋ 3 ಎಕರೆಯೋ ಜಮೀನಿನಲ್ಲಿ ಇವತ್ತು ಹಣವನ್ನ ಹಾಕಿ ಹೈಟೆಕ್ ಬೆಳೆಯನ್ನ ಬೆಳೆದು ಅದರಿಂದ 4 ಕಾಸನ್ನ ಸಂಪಾದನೆ ಮಾಡಬೇಕು ಅಂತ ನ್ಯಾಯಯುತವಾಗಿ. ನೋಡಿ, ರೈತ ಇವತ್ತು ಯಾವುದೇ ಅನ್ಯಾಯ, ಅಕ್ರಮ ಕೆಲಸಗಳಿಗೆ ಹೋಗೋದಿಲ್ಲ. ನ್ಯಾಯಯುತವಾಗಿ ತನ್ನ ಜಮೀನಿನಲ್ಲಿ ದುಡಿದು ಆ ಹಣದಿಂದ ಇವತ್ತು ತನ್ನ ಸಂಸಾರವನ್ನ, ಬದುಕನ್ನ ಕಟ್ಕೋಬೇಕು ಅಂತ ಹೆಣಗಾಡ್ತಿರ್ತಾನೆ. ಆ ರೀತಿ ಹೆಣಗಾಡ್ತಕ್ಕಂಥ ರಾಯಚೂರು ಜಿಲ್ಲೆಯ ಮಸ್ಕಿ, ಲಿಂಗಸ್ಗೂರು, ಮಾನ್ವಿ ಮತ್ತು ಶಿರವಾರ ತಾಲೂಕಿನ ಅನೇಕ ಜನರ ರೈತರ ಹೊಟ್ಟೆಯ ಮೇಲೆ ಇವತ್ತು ಗುಜರಾತ್ನ ಈ ಬಯೋಟೆಕ್ ಕಂಪನಿ ಹೊಡೆದಿದೆ ಅಂದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಸಸಿಗಳನ್ನ ವಿತರಣೆ ಮಾಡತಕ್ಕಂಥ ವಿಚಾರದಲ್ಲಿ ಈ ಒಂದು ಕಂಪನಿ ಏನು 3 ರಿಂದ 4 ಲಕ್ಷ ಸಸಿಗಳನ್ನ ವಿತರಣೆ ಮಾಡಿದ ರೈತರಿಗೆ, ಆ ಸಸಿಗಳು ಕಳಪೆ ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಸಸಿಗಳಾಗಿವೆ. ಹೀಗಾಗಿ ಒಂದೊಂದು ಪ್ಲಾಂಟ್ ನಲ್ಲಿ ಇರ್ತಕ್ಕಂಥ ಸಸಿಗಳು 3-4 ವೆರೈಟಿ ಹಣ್ಣುಗಳನ್ನ ಇವತ್ತು ಹೂಗಳನ್ನ ಬಿಡ್ತಾ ಇದೆ. ಹೀಗಾಗಿ ಇದು ರೈತರನ್ನ ಚಿಂತೆಗೀಡು ಮಾಡಿದೆ. ಈಗ ಯಾಕೆ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಈ ರೈತರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಅವರು ಕೂಡ ಈ ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತೊಂದು ಕಡೆ ಸರ್ಕಾರಕ್ಕೂ ಕೂಡ ಮನವಿ ಪತ್ರ ಕೊಟ್ಟರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ, ಇದೀಗ ತಾನೇ ಸಚಿವ ಸಂಪುಟ ಪುನರ್ವಿಸ್ತರಣೆಯಾದ ಸಂದರ್ಭದಲ್ಲಿ ಹೊಸದಾಗಿ ಸಚಿವರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಏನಿದ್ದಾರೆ, ಡಾಕ್ಟರ್ ಅಜಯ್ ಸಿಂಗ್ ಅವರಿಗೂ ಕೂಡ ಈ ರೈತರು ಮನವಿಯನ್ನು ಕೊಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಗುಜರಾತ್ ಮೂಲದ ಈ ರೀತಿಯಾದಂತಹ ಒಂದು ಕಂಪನಿ ಇವತ್ತು ದಾಳಿಂಬೆ ಬೆಳೆಗಾರರಿಗೆ ಇಷ್ಟೊಂದು ಅನ್ಯಾಯ ಮಾಡಿದೆ. ಕೋಟ್ಯಾಂತರ ರೂಪಾಯಿ ಮೂಲದ ಸಸಿಗಳನ್ನು ವಿತರಣೆ ಮಾಡಿ, ಕಳಪೆ ಮಟ್ಟದ ಸಸಿಗಳ ವಿತರಣೆ ಮಾಡಿ ಅಕ್ರಮವೆಸಗಿ ಲೂಟಿ ಹೊಡೆದಿದೆ ಎನ್ನುವಂತ ಮನವಿ ಪತ್ರವನ್ನು ಕೊಟ್ಟು 11 ದಿನಗಳಾಗಿವೆ. ಆದ್ರೆ ಇದುವರೆಗೂ ಕೂಡ ಡಾಕ್ಟರ್ ಅಜಯ್ ಸಿಂಗ್ ಅವರಾಗ್ಲಿ ಅಥವಾ ಸರ್ಕಾರ ಆಗ್ಲಿ ಈ ರೈತರ ಕಡೆ ತಲೆ ಎತ್ತಿ ನೋಡ್ತಾ ಇಲ್ಲ. ಇನ್ನು ಈ ರೀತಿಯಾಗಿ ಅನ್ಯಾಯ, ಅಕ್ರಮಕ್ಕೊಳಗಾದಂತಹ ರೈತರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡಬೇಕು ಅಂತ ಹೇಳಿದ್ರೆ ಹೋದ್ರೆ, ನೀವು ಎಲ್ಲಿಂದ ಸಸಿಯನ್ನ ಖರೀದಿ ಮಾಡಿದಿರಿ ಅಂದ್ರೆ, ಗುಜರಾತ್ ನಿಂದ ಸಸಿಯನ್ನ ಖರೀದಿ ಮಾಡಿದಿರಿ ಅಂದ್ರೆ ನೀವು ಗುಜರಾತ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ. ಹೀಗಾದ್ರೆ ರೈತರು ಬದುಕೋದು ಹೇಗೆ ಎನ್ನುವಂತಹ ಪರಿಸ್ಥಿತಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಒಂದು ಕಡೆ ಇವತ್ತು ಮುಂಗಾರು ಕೈಕೊಟ್ಟಂತಹ ಹಿನ್ನೆಲೆ ಈಗಾಗಲೇ ರೈತರು, ಹಲವಾರು ಬೆಳೆಗಳು ಹಾಕಿರ್ತಕ್ಕಂಥ ರೈತರು ಈಗಾಗಲೇ ಬೆಳೆ ಕೈಕೊಟ್ಟಿರೋದ್ರಿಂದ ಸಾಕಷ್ಟು ಆತಂಕದಲ್ಲಿರ್ತಕ್ಕಂಥದ್ದು. ಒಂದು ವೇಳೆ ಈ ಭಾಗವನ್ನ ಇವತ್ತು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಒಂದಷ್ಟು ಬರ ಪರಿಹಾರವನ್ನು ಕೊಡಬೇಕು ಅನ್ನುವಂತ ಒತ್ತಾಯದ ನಡುವೆ ಈ ರೀತಿಯಾಗಿ ಇವತ್ತು ಹಣ ದುಡಿದುಕೊಂಡು ಬಂದು ಜಮೀನುಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಹಾಕಿ ಇವತ್ತು ಆ ಬೆಳೆಗೆ ಕಾಯ್ಕೊಂಡು ಕೂತಿರ್ತಕ್ಕಂಥ ರೈತರಿಗೆ, ಅದರಲ್ಲೂ ಕೂಡ ದಾಳಿಂಬೆ ಬೆಳೆಗಾರರಿಗೆ ಈ ರೀತಿ ಒಂದು ಬಹುದೊಡ್ಡ ಅನ್ಯಾಯ ಆಗಿರ್ತಕ್ಕಂಥದ್ದು. ನಮ್ಮ ಲಿಂಗಸೂರು ತಾಲೂಕು ರೀ, ಮತ್ತೆ ಮಸ್ಕಿ ತಾಲೂಕು, ದೇವದುರ್ಗ, ಮಾನ್ವಿ ತಾಲೂಕು ಒಳಗಡೆ ಒಂದು ಸುಮಾರು ಏನಿಲ್ಲ ಅಂದ್ರೆ ನಾವು 3-3.5 ಲಕ್ಷ ಸಸಿ ತರಿಸ್ಕೊಂಡ್ರಿ. ಎಲ್ಲರೂ ನಮ್ಮೂರಿಗೂ ತರಿಸ್ಕೊಂಡಿವ್ರಿ. ಇದು ಕಳಪೆ ಅಂದ್ರೆ ಶಾಯ್ನೋ ಬಯೋಟೆಕ್ ಕಂಪನಿ ಅಂದ್ಬಿಟ್ಟು ಒಂದು ಗುಜರಾತ್ ಮೂಲದ ಕಂಪನಿ ಇದು. ಇಲ್ಲಿ ನಾವು ಚೆನ್ನಾಗಿದೆ, ಶರತ್ ಕಿಂಗ್, ಅಂಬಿಕಾ ಕಿಂಗ್ ಅಂದ್ಬಿಟ್ಟು ಇವರು ಒಂದು ಟಿಶ್ಯೂ ಕಲ್ಚರ್ ಸಸಿನ ತರಿಸ್ಕೊಟ್ರಿ. ನಾವು ಹಚ್ಚಿರಿ. ಹಚ್ಚಿದ ಮೇಲೆ ಒಂದು ವರ್ಷ, ಹೋದ ವರ್ಷ ಈ ಟೈಮಿಗೆ ಹಚ್ಚಿರಿ. ಒಂದು ವರ್ಷ ಆದ್ಮೇಲೆ ಅಗ್ರಿಕಲ್ಚರ್ ಡಾಕ್ಟರ್ ಏನಂದ್ರು, ಇವು ಹೂವು ಹಾಕತ್ತಿದ್ವು. ಹೂವು ಯಾವ ತರ ಅಂದ್ರೆ ಗ್ರೀನ್ ಕಲರ್ ಹಾಕತ್ತಿದ್ವು. ಅಷ್ಟು ಈ ತರ ಆಗ್ಬಾರ್ದು, ಇದು ಯೋಗ್ಯ ಅಲ್ಲ, ಅದು ಕಳಪೆ ಸಸಿ ಇದು, ಇವು ಅದಕ್ಕೂ ಯೂಸ್ ಇಲ್ಲ, ಬೇರೆ ತೆಗಿಲೇಬೇಕಂತ ಹೇಳಿದ್ರು ಯಾರು ನಮ್ಮ ಅಗ್ರಿಕಲ್ಚರ್ ಡಾಕ್ಟರ್. ಅಂದಾಗ ನಾವು ಇದನ್ನ ಸುಮಾರು ತೆಗೆದ್ವಿ. ನಾವು ತೆಗಿಬೇಕು. ಹಂಗಾಗಿ ನಾವು ಸುಮಾರು ಏನಿಲ್ಲ ಅಂದ್ರೆ ನಮ್ಮೂರಿಗೆ ಒಂದು 40,000 50,000 ಸಸಿ ತರಿಸ್ಕೊಂಡ್ರಿ. 50 ರೂಪಾಯಿ ಕೊಂದ್ರಿ. ನಮ್ಮ ತಾಲೂಕು ಒಳಗಡೆ ಸುಮಾರು 3 ಲಕ್ಷ ಸಸಿ ತರಿಸ್ಕೊಂಡ್ರಿ. ಈಗ ಸುಮಾರು ಏನಂದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿರಿ ರೈತರು. ನಾವು ಬಹಳ ಕಂಗಾಲಾದಂಗಾಗಿರಿ. ನಮ್ಗಂತೂ ದಿಕ್ಕು ದೋಚಿದಂಗ ಆಗ್ಬಿಟ್ಟದ. ಯಾಕಂದ್ರ ಏನಿಲ್ಲ ಅಂದ್ರೆ ಒಂದು ವರ್ಷಕ್ಕೆ ನಾವು 1 ಎಕರೆಗೆ 2 ಲಕ್ಷ ರೂಪಾಯಿ ಕಸ, ರಾಸಾಯನಿಕ ಗೊಬ್ಬರ ಅದು ಇದು ಅಂದ್ಬಿಟ್ಟು ಹಾಳು ಹೋಳು ಅಂದ್ಬಿಟ್ಟು ನಾವು 1 ಎಕರೆಗೆ 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡಿರಿ. ಈಗ ನಮ್ಗ ತಿಳಿದಂಗ ಆಗ್ಬಿಟ್ಟದ್ರಿ. ರೈತರಿಗೆ ಸುಮಾರು 1 ಕೋಟಿ ರೂಪಾಯಿ ಇಲ್ಲಿಂದ ಹಣ ವರ್ಗಾವಣೆ ಮಾಡಿ ಆ ಸಸಿಗಳನ್ನು ತರಿಸಿಕೊಟ್ಟಿದ್ದಾರೆ. ಗುಜರಾತ್ ಅಂತ ಹೇಳ್ತಾರೆ. ಇಲ್ಲಿ ತೋಟಗಾರಿಕೆ ಇಲಾಖೆ ನಾವು ಕೊಟ್ರೆ ಅದು ನಮ್ ಜವಾಬ್ದಾರಿ ಅಂತ ಹೇಳ್ತಾ ಇದಾರೆ. ನೀವು ಖಾಸಗಿಯಿಂದ ತರಿಸಿದಾರೆ ಅಂತಾರ. ರೈತರಿಗೆ ಸ್ಪಂದನೆ ಮಾಡೋರು ಯಾರು? ಇವತ್ತು ಅಜಯ್ ಸಿಂಗ್ ಬೆಳಗಿರಿಗೂ ಕೊಟ್ಟಿದ್ದೀವಿ ಮನವಿ. ಮತ್ತೆ ನಾವು ಎಷ್ಟು ಮನವಿ ಕೊಟ್ಟಿವಿ ಅಂದ್ರೆ, ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ಆ ಅಧಿಕಾರಿಗಳು ಮೂಲೆಗೆ ಎಷ್ಟೇ ಇರ್ತಾರೆ ಹೊರತಾಗಿ ರಿಪೀಟ್ ಆಗಿ ರಸೀದು ವಾಪಸ್ ಬರ್ತಾ ಇಲ್ಲ. ಅಲ್ಲಿಂದ ನಾವು CM ಗೆ DK ಶಿವಕುಮಾರ್ ಕೂಡ ಕಳಿಸಿವಿ.
DK ಶಿವಕುಮಾರ್ ಒಂದು ಕಳಿಸ್ಬೇಕಲ್ಲ ಏನಾರ, ಇಲ್ಲ ಅಧಿಕಾರಿಗಳು ಕಳಿಸೋಲ್ರ ಏನು? ರೈತರ ಜೊತೆ ಯಾರು ನೋಡ್ಬೇಕು? ರೈತರ ಒಕ್ಕದಿದ್ದರೆ ಜಗವೆಲ್ಲ ದಿಕ್ಕುವುದಯ್ಯ ಅಂತ ರೈತರಿಗೆ ಈ ಸರ್ಕಾರ ಮೋಸ ಮಾಡ್ತಾ ಇದೆ. ನೋಡ್ತಾ ಇದೀವಿ ರೈತರ ಗೋಳ ಇಲ್ಲಿ ಜಮೀನಲ್ಲಿ ನಿಂತ್ಕೊಂಡು ಯಾವ ರೀತಿ ಕಿರ್ತಾ ಇದ್ದೀವಿ, ಎಲ್ಲ ಬೆಳೆ ಕಿತ್ತೋಗತ್ತಿದೀವಿ. ಏನ್ ಮಾಡ್ತಿದ್ದೀರಿ ನಾವು ಇಷ್ಟು ದಿನ? ಮೊನ್ನೆ ಹಟ್ಟಿಗೆ ಬಂದ ಟೈಮ್ನಲ್ಲಿ ನಿಮಗೆ ಮನವಿ ಪತ್ರ ಕೊಟ್ಟಿವಿ, ಇವತ್ತಿಗೆ 12-13 ದಿವಸ ಆಯ್ತು. ಅಲ್ಲಿ ಎಲ್ಲ ಅಧಿಕಾರಿಗಳಿದ್ರು, ಮಂತ್ರಿಗಳಿದ್ರು, ಕುತಂತ್ರಿಗಳಿದ್ರು, ಎಲ್ಲ ಅಧಿಕಾರಿಗಳಿದ್ರು. ಇನ್ನವರೆಗಾದ್ರೂ ಯಾಕೆ ಕ್ರಮ ಕೈಗೊಂಡಿಲ್ಲ? ಈ ರೈತರುಗಳು ಕೇಳ್ತಿಲ್ವ ನಿಮಗೆ? ಆ ದಾಳಿಂಬೆ ಸಸಿಗಳು ಕಳಪೆ ಗುಣಮಟ್ಟದ ವಿತರಣೆ ಮಾಡಿದ್ದಾರೆ ಸರ್, ಗುಜರಾತ್ ಕಂಪನಿಯವರು ಸರ್. ಈ ಬೇರೆ ರಾಜ್ಯಕ್ಕೆ ಬಂದು ಮಾರಿಕೊಂಡು ದುಡ್ಡು ತಗೊಂಡು ಹೋಗಿದ್ದಾರೆ ಅವರು. ನಮ್ಗೇನು ಗೊತ್ತು, ಚಲೋ ಅಂತೇಳಿ ನಂಬಿ ತಗೊಂಡು ನಾಟಿ ಮಾಡಿದ್ವಿ. 1 ವರ್ಷದ ಮ್ಯಾಗ ಗೊತ್ತಾಗಿದೆ ಇವು ಕಳಪೆ ಗುಣಮಟ್ಟದ ಸಸಿ ಅಂತ ಹೇಳಿ. ಏನಾಗ್ತಾ ಇದೆ? ಏನು 4 ವೆರೈಟಿ ಕಲ್ತೀವಿ ಸರ್. ಒಂದೇ ಗಿಡದಲ್ಲಿ ಒಂದೇ ಸಸಿಯಲ್ಲಿ 4 ವೆರೈಟಿ ಕಲ್ತಾವ ಸರ್, ಒಂದೇ ಪ್ಲಾಂಟಿನಲ್ಲಿ. ಕನಿಷ್ಠ ಒಂದು 3.5-4 ಲಕ್ಷ ಸಸಿ ಬಂದವ್ರೆ ನಮ್ಮ ರಾಯಚೂರು ಡಿಸ್ಟಿಕ್ಕಿಗೆ. ಸರ್ ಮಂತ್ರಿಗಳೇ, ಇದಕ್ಕೆ ಏನಾದ್ರೂ ಜವಾಬ್ದಾರಿ ಇದ್ರೆ ನೀವೇ ಹೊಣೆ ಆಗ್ತೀರಿ ಇದಕ್ಕೆ. ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರ್ತಕ್ಕಂಥ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಸರ್ಕಾರ ನೆರವಿಗೆ ಧಾವಿಸದೆ ಹೋದ್ರೆ ನಾವು ಏನ್ ಮಾಡ್ಬೇಕು ಅಂತಕ್ಕಂಥ ಚಿಂತೆಗೀಡಾಗಿದ್ದಾರೆ. ಹೀಗಾಗಿ ಸರ್ಕಾರ ಇವರ ನೆರವಿಗೆ ಧಾವಿಸಬೇಕಾಗಿದೆ. ಮತ್ತೊಂದು ಕಡೆ ಈ ಒಂದು ಗುಜರಾತ್ ಮೂಲದ ಕಂಪನಿ ಏನಿದೆ, ಈ ಒಂದು ಕಂಪನಿಯ ವಿರುದ್ಧ ಒಂದು ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕಾಗಿದೆ. ಈ ಕ್ರಿಮಿನಲ್ ಪ್ರಕರಣವನ್ನ ಇಲಾಖೆಯ ಅಧಿಕಾರಿಗಳೇ ದಾಖಲಿಸಬೇಕು. ಯಾಕಂತ ಹೇಳಿದ್ರೆ ಯಾವ್ದಾವ್ದೋ ಕೇಸ್ಗಳಿಗೆ ಇವತ್ತು ಸುಮೋಟೋ ಕೇಸನ್ನ ಹಾಕೊಂಡು ಇವತ್ತು ತನಿಖೆ ಮಾಡತಕ್ಕಂಥ ಅಧಿಕಾರಿಗಳು ಇಷ್ಟೆಲ್ಲ ರೈತರಿಗೆ ಕೋಟ್ಯಾಂತರ ರೂಪಾಯಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಯಾಕೆ ಸುಮೋಟೋ ಕೇಸನ್ನ ದಾಖಲಿಸ್ಕೋಬಾರದು ಅನ್ನುವಂತ ಪ್ರಶ್ನೆ ಒಂದು ಕಡೆ ರೈತರದಾಗಿದ್ರೆ, ಮತ್ತೊಂದು ಕಡೆ ಇಷ್ಟೆಲ್ಲ ನಡೆದಿದ್ರು ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ರೈತರು ಕೊಟ್ಟಿರ್ತಕ್ಕಂಥ ತೆರಿಗೆ ಹಣದಿಂದಲೇ ಸಂಬಳವನ್ನ ಪಡಿತಕ್ಕಂಥ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಅವರಾದ್ರೂ ಕೂಡ ಈ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥ ಈ ಕಂಪನಿಯ ವಿರುದ್ಧ, ಗುಜರಾತ್ ಮೂಲದ ಕಂಪನಿಯ ವಿರುದ್ಧ ಯಾಕೆ ಇದುವರೆಗೆ ದೂರನ್ನ ದಾಖಲಿಸೋದಕ್ಕೆ ಮುಂದಾಗಿಲ್ಲ ಎನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಒಂದು ಕಡೆ ಹೊಟ್ಟೆ ಹೊಡೆಯೋದಕ್ಕೆ ಪರದಾಡ್ತಿರ್ತಕ್ಕಂಥ ರೈತರು ಪೊಲೀಸ್ ಠಾಣೆಗಳಿಗೆ ಅಲ್ದಾಡ್ತಾ ಇದ್ದಾರೆ, ತೋಟಗಾರಿಕೆ ಇಲಾಖೆಗೆ ಅಲ್ದಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸರ್ಕಾರದ ಸಚಿವರ ಮನೆ ಬಾಗಿಲುಗಳಿಗೆ, ಕಚೇರಿಯ ಬಾಗಿಲುಗಳಿಗೆ ಅಲ್ದಾಡ್ತಾ ಇದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಒಂದು ಕಡೆ ಬರ ಪರಿಹಾರವನ್ನ ಕೊಡುವುದರ ಜೊತೆಗೆ ಈ ದಾಳಿಂಬೆ ಬೆಳೆಗಾರರ ನೆರವಿಗೆ ಕೂಡ ಸರ್ಕಾರ ಬರಬೇಕಾಗಿದೆ. ಯಾವ ವಿಚಾರಕ್ಕೋಸ್ಕರ ಈ ಸಸಿಗಳು ಈ ರೀತಿಯಾಗಿವೆ ಎನ್ನುವಂತದ್ದು ಒಂದು ವಿಸ್ತೃತವಾದಂತಹ ಒಂದು ತನಿಖೆ ನಡೆಸಿ ಈ ಕಂಪನಿಯ ವಿರುದ್ಧ ಇನ್ನು ಮುಂದೆ ಯಾವುದೇ ಹೊರರಾಜ್ಯದ ಕಂಪನಿಗಳು ಈ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಈ ರೈತರಿಗೆ ವಂಚನೆ ಮಾಡತಕ್ಕಂತಹ ಇಂಥ ಕಂಪನಿಗಳ ವಿರುದ್ಧ ಕ್ರಮವಾಗಬೇಕು. ಲೈಸೆನ್ಸ್ ಕೊಡುವುದಕ್ಕಿಂತ ಪೂರ್ವದಲ್ಲಿ ಸರ್ಕಾರವು ಕೂಡ ಎಚ್ಚೆತ್ತುಕೊಳ್ಬೇಕು ಅನ್ನುವಂತಹ ಮನವಿಯನ್ನ ರೈತರು ಮಾಡ್ತಾ ಇದ್ದಾರೆ. ಅದೊಂದು ವೇಳೆ ಈ ಎಲ್ಲಾ ಮನವಿಗಳಿಗೆ, ಈ ಎಲ್ಲಾ ವಿನಂತಿಗಳಿಗೆ ಸರ್ಕಾರ ಕಿವಿಗೊಡದೆ ಹೋದ್ರೆ, ಅಧಿಕಾರಿಗಳು ಕಿವಿಗೊಡದೆ ಹೋದ್ರೆ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನ ರೈತರು ಹಮ್ಮಿಕೊಳ್ತಕ್ಕಂತಹ ಒಂದು ಏರ್ಪಾಡನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಯಾವುದಕ್ಕೂ ಕೂಡ ಎಡೆ ಮಾಡಿಕೊಡದೆ ಸರ್ಕಾರ ಈ ದಾಳಿಂಬೆ ಬೆಳೆಗಾರರ ಒಂದು ನೆರವಿಗೆ ಕೂಡಲೇ ಧಾವಿಸಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.